ವೀಕ್ಷಕರೇ ನಮಸ್ಕಾರ. ಯುಗಾದಿ ಹಬ್ಬದ ಸಂಭ್ರಮ. ನನ್ನ ತವರಲ್ಲಿದ್ದೀನಿ. ತುಂಬ ವರ್ಷಗಳಾದಮೇಲೆ ಯುಗಾದಿ ಹಬ್ಬಕ್ಕೆ ನಮ್ಮ ಮೈಸೂರಿನಲ್ಲಿದ್ದೀನಿ. ಚಾಮುಂಡಿ ಬೆಟ್ಟದ ಮೆಟ್ಲು ಹತ್ತೋದಕ್ಕೆ, ಆ 1000 ಮೆಟ್ಲನ್ನ ಹತ್ತೋದಕ್ಕೆ ಪ್ರಾರಂಭ ಮಾಡ್ತೀನಿ. ಆದರೆ ನಾನು ಒಬ್ಬನೇ ಹತ್ತುತ್ತಿಲ್ಲ. ಇಲ್ಲಿ ತುಂಬ ಒಬ್ಬ ವಿಶೇಷವಾದ ಅತಿಥಿನ ನಿಮ್ಮನ್ನು ಈ ಹಬ್ಬ ಸಂದರ್ಭದಲ್ಲಿ, ಅಂದರೆ ಇವತ್ತು ಬರೀ ಇದೊಂದು ಬೆಟ್ಟ ಹತ್ತೋದು ಮಾತ್ರ ಅಂತಲ್ಲ, ಬೆಟ್ಟ ಹತ್ತೋದ್ರಿಂದ ಹಿಡಿದು ಬೆಟ್ಟ ಹತ್ತದ್ಮೇಲೆ ತಿಂಡಿ ತಿನ್ನೋದ್ರಿಂದ ಹಿಡಿದು ನಮ್ಮ ಮೈಸೂರಿನ ಕೆಲವು ಅವ್ರ ಅಡ್ಡಗಳು, ಅವ್ರ ಜಾಗಗಳು ಎಲ್ಲೆಲ್ಲಿಗೆ ನನಗೂ ಗೊತ್ತಿಲ್ಲ. ಅವ್ರೇನೇನು ಪ್ಲ್ಯಾನ್ ಮಾಡಿದ್ದಾರೆ, ಯಾರವರು, ಅವರ ಸಂದರ್ಶನನ ನೀವು ಆಲ್ರೆಡಿ ಒಂದು ಸತಿ ಕಂಪ್ಲೀಟಾಗಿ ಅವ್ರ ಜೀವನ ಚರಿತ್ರೆ ನಮ್ಮ ವಾಹಿನಿಯಲ್ಲಿ ನೋಡಿದ್ದೀರಾ. ಫಸ್ಟ್ ಟೈಮ್ ಅವ್ರು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದು. ಈಗ ಅವರು ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ, ನಿಂಬಿಯ ಬನಾದ ಮ್ಯಾಗೆ ಅಂತ. ಆ ಸಿನಿಮಾ ಇನ್ನೇನು ತೆರೆ ಕಾಣ್ತಾ ಇದೆ ಮುಂದೆ ಏಪ್ರಿಲ್ ಮೊದಲನೇ ವಾರದಲ್ಲಿ. ಸೊ ನಿಮಗೆ ಗೊತ್ತಿರೋಗೆ ನಾನು ಸಿನಿಮಾ ಪ್ರಮೋಷನ್ಸ್ ಪ್ರೋಗ್ರಾಮ್ ಮಾಡೋದಿಲ್ಲ, ಯಾಕೆಂದರೆ ಸಿನಿಮಾದವ್ರ ಹತ್ರನೇ ನಾನು ದುಡ್ಡು ತೊಗೊಂಡು ಪ್ರೋಗ್ರಾಮ್ಗಳು ಮಾಡೋವಂಥ ಒಂದು ಪ್ರವೃತ್ತಿ ನನಗಿಲ್ಲ. ಬಟ್ ಆದರೆ ಸಿನಿಮಾಗಿಂತ ಜೊತೆಗೆ ಇಲ್ಲಿ ಅವರ ಜೀವನ ಬೇರೆ ರೀತಿಯಲ್ಲಿ, ಅವ್ರು ಕಂಡ ಮೈಸೂರು, ಅವ್ರು ಕಂಡ ಬೆಟ್ಟ ಎಲ್ಲ ನೋಡ್ಕೊಂಡು ಸಖತ್ ಮಜಾ ಮಾಡೋಣ. ಸರ್ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ನಾನೇನು ಹಿಂಗಿದ್ದೀನಿ ಅಂತ ಅನ್ಕೊಬೇಡಿ, ಬೆಟ್ಟ ಹತ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ಪೋರ್ಟಿ ಮೋಡಲ್ಲಿದ್ದೀನಿ. ಬನ್ನಿ ಚಾಮುಂಡಿ ತಾಯಿನ ದರ್ಶನ ಮಾಡೋಣ. ಸ್ವಾಗತ ವೀಕ್ಷಕರೇ, ಬನ್ನಿ. ಸ್ನೇಹಿತರೆ, ಮೆಟ್ಲು ಹತ್ತೋದಕ್ಕೆ ಪ್ರಾರಂಭ ಮಾಡ್ತಿದ್ದೀನಿ. ನಾನು ಮೈಸೂರಿನವನಾಗಿದ್ದರು, ಚಾಮುಂಡಿ ಬೆಟ್ಟನ ಇದೇ ಫಸ್ಟ್ ಟೈಮ್ ಹತ್ತುತ್ತಾ ಇರೋದು. ಒಬ್ಬ ಕಲಾವಿದನ ಜೊತೆ ಹತ್ತುತ್ತಾ ಇದ್ದೀನಿ. ಸೊ ಯುಗಾದಿ ಹಬ್ಬ, ನಮ್ಮ ಚಾಮುಂಡಿ ತಾಯಿ, ನಾಡದೇವಿ ಎಲ್ಲರಿಗೂ, ಸರ್ವರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಒಳ್ಳೆಯ ಆಯಸ್ಸು, ಆರೋಗ್ಯ, ಶ್ರೇಯಸ್ಸು, ಕೆಲಸ ಮಾಡೋದು ಹುಮ್ಮಸ್ಸು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಸೊ ನಮ್ಮ ಈ ಕಾರ್ಯಕ್ರಮವೂ ಚೆನ್ನಾಗಾಗಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. ಸರಿ, ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಸಾರಿ, ನಾನು ಶೂಸಲ್ಲೇ ಹತ್ತಿದ್ದೆ, ಯಾಕೆಂದರೆ ಕಾರು ಹೊಟ್ಟೋಗ್ಬಿಟ್ಟಿದೆ, ಶೂಸ್ ಎಲ್ಲ ಬಿಡೋದಕ್ಕಾಗೋದಿಲ್ಲ. ಸೊ ಶೂಸಲ್ಲಿ ಇಲ್ಲಿ ಹಾಕ್ಬೋದಂತೆ, ಅಂದರೆ ಎಲ್ಲ ತುಂಬ ಜನ ಜಾಗರ್ಸು, ವಾಕ್ ಮಾಡೋರು ಇಲ್ಲಿ ಅವರು ಟ್ರಾವೆಲ್ ಮಾಡ್ತಾರಂತೆ. ಸೊ ಹಾಗಾಗಿ ಶೂಸ್ನಲ್ಲೇ ನಾನು ನಡೀತಿದ್ದೀನಿ. ಸೊ ತಪ್ಪಿಲಿ ಬಿಡಿ, ಬನ್ನಿ ಹೋಗೋಣ. ಇದಾರ ನಮ್ಮ ಸಾರು. ಸರ್, ರಘುರಾಮ್, ನಮಸ್ಕಾರ. ನಮಸ್ಕಾರ. ಏನೇ ದೇವ್ರ ಪ್ರಾರ್ಥನೆ ಫಸ್ಟ್ ಮಾಡ್ಬಿಡ್ತೀನಿ, ಮೈಕ್ ಹಾಕ್ಬಿಡ್ತೀನಿ. ಯಾಕೆಂದ್ರೆ ನಿಮ್ಮ ಧ್ವನಿ ಕರೆಕ್ಟಾಗಿ ಕೇಳಿಸಿಲ್ಲ ಅಂದ್ರೆ ನಿಮ್ಮ ಫ್ಯಾನ್ಸ್ ನಮಗೆ ಬೈತಾರೆ. ಸೊ ಹಾಗಾಗಿ ಮೈಕ್ ಹಾಕಿ ಆಮೇಲೆ ಮಿಕ್ಕಿದ ಮಾತುಗಳನ್ನ ಆಡ್ತೀನಿ. ಸರ್ ಇವಾಗ ಹೇಳ್ತಿದ್ದೀನಿ, ಮೊದಲು ನಮ್ಮನ್ನ ಮತ್ತೆ ನಮ್ಮ ಊರಿಗೆ, ನಮ್ಮ ತವರೂರಿಗೆ, ಅದರಲ್ಲೂ ಇವತ್ತು ಯುಗಾದಿ ಹಬ್ಬ, ಹೌದು, ಇವತ್ತು ಕರ್ಸ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಂಡ್ ಯುಗಾದಿ ಹಬ್ಬ ಶುಭಾಶಯಗಳು. ಶುಭಾಶಯಗಳು. ದೇವರು ಒಳ್ಳೆದಾಗಲಿ ಸರ್. ಈ ಹೊಸ ವರ್ಷ ನಿಮಗೆ, ನಮಗೆ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕು. ಸರ್ವೇ ಜನ ಸುಖಿನೋ ಭವಂತು. ಇಲ್ಲಿ ವಿಘ್ನ ನಿವಾರಕ ವಿನಾಯಕ ಇದ್ದಾನೆ. ಸೊ ಬೆಟ್ಟ ಹತ್ಬಿಟ್ಟು ಸ್ಟಾರ್ಟ್ ಮಾಡೋಣ. ನಾನು ಆಗ್ಲೇ ಹೇಳಿದ್ದೆ, ನಾನು ಫಸ್ಟ್ ಮೈಸೂರಿನಾಗಿದ್ರು ಬೆಟ್ಟ ಹತ್ತಿರೋದು ಫಸ್ಟ್ ಟೈಮ್. ಸೊ ನಿಮ್ಮ ಜೊತೆಗೆ ಹತ್ತೋ ಯೋಗ. ಬನ್ನಿ ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಟೈಮ್ ಸೆಟ್ ಮಾಡ್ಕೊಳ್ಳೋಣ, ನೋಡೋಣ ಎಷ್ಟೊತ್ತಾಗತ್ತೆ. ಸರ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ಜನಕ್ಕೆ ಹೇಳಂಗಿಲ್ಲ. ನಿಮ್ಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವ್ರನ್ನ ಎಲ್ಲರೂ ಚೆನ್ನಾಗಿಟ್ಟಿರಲಿ, ಚೆನ್ನಾಗಿರಬೇಕು, ಎಲ್ಲ ಆರೋಗ್ಯವಾಗಿರಿ ಅಂತ ನಾನು ಈ ಹೊಸ ವರ್ಷದಲ್ಲಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಟೈಮರ್ ನೋಡೋಣ ಎಷ್ಟೊತ್ತಿಗೆ ನಾವು. ಅಲ್ಲ, ಟೈಮ್ ನೋಡಕ್ ಹೋಗ್ಬೇಡಿ. ಟೈಮ್ ನೋಡೋದಿಲ್ಲ, ಒಂದು ಇದಕ್ಕೆ. ಓಕೆ, ಟ್ರೈ ಮಾಡಿ. ಸರ್ ಇವತ್ತು ಯುಗಾದಿ ಹಬ್ಬ. ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಮರೆಯದ ಯುಗಾದಿ ಅಂತ ಇದ್ರೆ ಯಾವ್ದು ಸರ್? ಯಾವ ಯುಗಾದಿನ ತುಂಬಾ ನೆನಪಿದೆ ನಿಮ್ಗೆ? ನಿಮ್ ಬಾಲ್ಯದಲ್ಲಿ ಯುಗಾದಿ ಹೇಗಿತ್ತು? ಬಾಲ್ಯದಲ್ಲಿ ಯುಗಾದಿ ಅಂದ್ರೆ ನೋಡಿ, ನಾವು ನಮ್ಮ ಊರು ಬಂದು ಮಾಂಬಳ್ಳಿ ಅಂತ ಒಂದು ಸರಿ ಹೇಳಿದೆ ನಿಮ್ಗೆ. ಹೌದು, ನಮ್ಮ ಯಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಸೊ ಈ ಹಬ್ಬಗಳಲ್ಲಿ ಏನು ಅಂದ್ರೆ, ನಮ್ಮ ಒಂದು ದೊಡ್ಡ ಫ್ಯಾಮಿಲಿ, ನಮ್ಮ ತಾತವರು ಒಂದು ದೊಡ್ಡ ಮನೆ ಅಲ್ಲಿ ಊರಲ್ಲಿ ಕಟ್ಟಿದ್ದಾರೆ. ಓಕೆ. ಸೊ ಈ ಹಬ್ಬದ ದಿನ ಏನಂದ್ರೆ, ನಮ್ಮ ವಿಶೇಷ ಏನಂದ್ರೆ, ಯಾರು ಎಲ್ಲೇ ಇದ್ರು, ಯಾವುದೇ ಮೂಲೆಯಲ್ಲಿ ಇದ್ರು, ಅವತ್ತಿನ ದಿನ ಎಲ್ಲರೂ ಊರಿಗೆ ಸೇರ್ಲೇಬೇಕು. ಓಕೆ. ಅದೊಂದು ಪದ್ಧತಿ ಇವತ್ತು ಇದೆ. ಓಕೆ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತು, ಹಬ್ಬದ ಒಂದು ವಾತಾವರಣಗಳು ಅಥವಾ ತಿಂಡಿಗಳು ಮತ್ತೊಂದು, ಅದನ್ನೆಲ್ಲ ನಾವು ಅಲ್ಲಿ ಒಂದು ದಿನ ಇದ್ದು ಅಲ್ಲೇ ಒಂದು ಹಾಲ್ಟ್ ಮಾಡಿ, ನೆಕ್ಸ್ಟ್ ಡೇ ಅಲ್ಲಿ ಊರನ್ನ ದೇವರಿಗೆ ನಾವು ಪ್ರಾರ್ಥನೆ ಮಾಡಿ
ಬರೋ ಅಂಥದ್ದು ಮೊದಲಿಂದ ನಾವು ಇಟ್ಕೊಂಡಿದ್ದೀವಿ. ಸೊ ಎಣ್ಣೆ ಸ್ನಾನ ಎಲ್ಲ ಉಂಟು. ಯುಗಾದಿ ಅಂದಮೇಲೆ ಕೈ ಎಣ್ಣೆ ಹಾಕ್ಲೇಬೇಕು, ಸ್ನಾನ ಮಾಡಲೇಬೇಕು, ಅದಂತೂ ಪದ್ಧತಿ ಇದ್ದೇ ಇದೆ. ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ವಿ. ಓ ಸೂಪರ್ ಸರ್. ಬೆಟ್ಟ ನಾವು ಮೆಟ್ಲತ್ತಾ ಇದ್ದೀವಿ. ಹೌದು. ನೀವು ಯಾವಾಗ ಸರ್ ನಿಮಗೆ ನೆನಪಿರುವಂಗೆ ಫಸ್ಟ್ ಮೆಟ್ಲತ್ತಿದ್ದು? ಅಲ್ಲ, ನಾವು ಸಣ್ಣ ವಯಸ್ಸಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿದಿನ ಹತ್ತುತ್ತಾ ಇದ್ವಿ. ಹೌದಾ? ಇನ್ಫ್ಯಾಕ್ಟ್ ನಮ್ಮ ತಂದೆಯವರು, ನಾನು ಬಿಡಿ, ನಮ್ಮ ತಂದೆಯವರೇ ಡೈಲಿ ಹತ್ತುತ್ತಾ ಇದ್ರು. ಓ, ಡೈಲಿ ಇದು ಅಭ್ಯಾಸ. ಎಷ್ಟೋ ಜನಕ್ಕೆ ಮೊದಲೆಲ್ಲ ಈ ಜಿಮ್ಮು ಇನ್ನೊಂದು ಮತ್ತೊಂದು ಏನು ಇರಲಿಲ್ಲ. ಸೊ ಬೆಟ್ಟ ಅಂದ್ರೆ ಮೈಸೂರವರು ಎಷ್ಟೋ ಜನ ಇವತ್ತಿಗೂ ಹೌದು ಡೈಲಿ ಹತ್ತವರು ಉಂಟು. ಓಕೆ. ಇವತ್ತು ಹತ್ತಿದ್ರೆ ಹೆಣ್ಮಕ್ಳಾಗ್ಬೋದು, ಗಂಡಸರಾಗ್ಬೋದು, ಎಲ್ಲರೂ ಡೈಲಿ ಹತ್ತದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಓಕೆ. ಆದರೆ ನಮಗೆ ಇವತ್ತಿನ ಕಾಲದಲ್ಲಿ ಗಿಮ್ಮು ಆಮೇಲೆ ಬೆಟ್ಟಕ್ಕೆ ಬರೋದು ಅಂತದಂದ್ರೆ ಏನಂದ್ರೆ ಬೆಳಗ್ಗೆ ಏನಿದ್ರು 6:30-7 ಗಂಟೆ ಒಳಗಡೆ ಸ್ಟಾರ್ಟ್ ಮಾಡಬೇಕು. ನಮ್ಗೆ ಸ್ವಲ್ಪ ಲೇಟ್ ಆಗಿದೆ. ಯಾಕೆಂದ್ರೆ ಬಿಸಿಲಾಗ್ಬಿಟ್ರೆ ಹತ್ತಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಇದೊಂದು ಅವಕಾಶ ಕೂಡ ಬಂತು. ಆಮೇಲೆ ಒಳ್ಳೆ ಕತೆ, ತುಂಬ ಒಳ್ಳೆ ಕತೆ. ನನ್ನ ಒಂದು ಕ್ಯಾರೆಕ್ಟ್ರು ಈಗ ಮತ್ತೆ ನಾನು ಹೀರೋ ಆಗಬೇಕು ಅನ್ನೋದೇನಿಲ್ಲ, ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು, ಮಾಡಿದ್ದೀನಿ. ಏನು ಪಾತ್ರ ಸರ್ ನಿಮ್ಮದು? ಇದರಲ್ಲಿ ಸಿನಿಮಾ ಸ್ಟಾರ್ಟ್ ಆಗೋದೇ ನನ್ನಿಂದ. ಫಸ್ಟ್ ಹಾಫರ್ಗೂ ನಾನು ಬರ್ತೀನಿ, ಅದಾದಮೇಲೆ ನನ್ನ ಮಗ ಕಂಟಿನ್ಯೂ ಮಾಡ್ತಾನೆ. ಓಕೆ. ನಮ್ಮ ರಾಜ್ಕುಮಾರ್ ಅವ್ರ ಮೊಮ್ಮಗ ಷಣ್ಮುಖ ಗೋವಿಂದರಾಜು, ನಮ್ಮ ಲಕ್ಷ್ಮಕ್ಕ ಅವ್ರ ಮಗ. ಹೌದೌದು, ಗೋವಿಂದರಾಜ್ ಅವ್ರ ಮಗ, ಲಕ್ಷ್ಮಕ್ಕ ಅವ್ರ ಮಗ. ಅವರು ಷಣ್ಮುಖ ಗೋವಿಂದರಾಜ್ ಅಂತ, ಅವರು 2ನೇ ಭಾಗದಲ್ಲಿ ಅವ್ರು ಬರ್ತಾರೆ. ಆಮೇಲೆ ಸೆಕೆಂಡ್ ಹಾಫಲ್ಲಿ ನಾವೆಲ್ಲ ಪ್ರೀತಿಯಿಂದ ಶನ್ನು ಅಂತಾನೆ ಕರಿತೀವಿ. ಹೌದು. ಫಸ್ಟ್ ಟೈಮು ಶನ್ನು ಅವರು ನಾಯಕ ನಟರಾಗಿ ಬೆಳ್ಳಿ ಪರದೆಗೆ ಬರ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಶನ್ನು ಅವರೇ, ಇಡೀ ನಿಂಬಿಯ ಬನಾದಾಮಿಯಾಗೆ ಟೀಮ್ಗೆ ಒಳ್ಳೇದಾಗ್ಲಿ. ಆ ಸಿನಿಮಾ ಎಕ್ಸ್ಪೀರಿಯನ್ಸ್ಗಳು ನಾವು ಮುಂದಕ್ಕೆ ಮಾತಾಡ್ಕೊಂಡು ಹೋಗೋಣ. ಬಟ್ ಅದು ಸಿನಿಮಾ ಬಿಟ್ಟು ಸರ್, ಈ ಸುನಾದ್ ರಾಜ್ ಅಂದ್ರೆ ನಮಗೆ ಮೇಘಮಾಲೆನಲ್ಲಿ ಇಲ್ಲಿ ಒಂದು ಕ್ಲೀನ್ ಶೇವು, ಉದ್ದ ಕೂದಲು ಇತ್ತು. ಹೌದು. ಸೊ ಇದೇನು ಸರ್ ಈ ಗೆಟಪ್ ಏನಕ್ಕಿದು ಕೂದಲು? ಇಲ್ಲ, ನಿಜವಾಗ್ಲೂ ಈ ಕೂದಲು ಬಿಟ್ಟಿದ್ದು ಬೇರೆ ಒಂದು ಉದ್ದೇಶ ಇತ್ತು. ಆದ್ರೆ ಈ ಸಿನಿಮಾ ಕ್ಯಾರೆಕ್ಟರ್ ನೋಡಕ್ ಹೋದ್ರೆ ಈಗ ಯಾವ್ದು ನಿಂಬಿಯ ಬನಾದ ಮ್ಯಾಗ ನಾನು ಮಾಡಿದೀನಿ, ಆ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗುತ್ತೆ. ಓಕೆ. ಬಟ್ ನೀವು ಕೂದಲು ತುಂಬಾ ದಿವಸದಿಂದ ಬಿಟ್ಟಿದ್ದೀರಾ? ಹೌದು, ತುಂಬಾ ಬಿಟ್ಟಿದ್ದೀನಿ. ಆಮೇಲೆ ಈ ಸಿನಿಮಾಗೋಸ್ಕರ ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ. ಇಲ್ಲ, ಒಟ್ಟಿನಲ್ಲಿ ಆ ಒಂದು ಕ್ಯಾರೆಕ್ಟರ್ ನಾನು ಸಿನಿಮಾ ಪರದೆ ಮೇಲೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆ ಒಂದು ಗೆಟಪ್ಗಾಗ್ಲಿ, ಆ ಊರಿನ ಯಜಮಾನನ್ ಒಂದು ಕ್ಯಾರೆಕ್ಟರ್. ಈ ಚೇಂಜ್ ಓವರ್ ಅಂದ್ರೆ ನಾನು ಕೇಳ್ತಿರೋದು, ನೀವು ಪಿಕ್ಚರ್ ಬಿಟ್ಬಿಡಿ, ಈ ಚೇಂಜ್ ಓವರ್ ನೀವು ಮಾಡ್ಕೋಬೇಕು ಅಂತ ಅನ್ಸಿದ್ದೆ ನನಗೆ ಒಂದು ಲುಕ್ ಅನ್ನ? ಅಲ್ಲ, ಲುಕ್ ಅಂದ್ರೆ ನನ್ನ ಹೆಂಡತಿ ಅರ್ಕೆ ಉಟ್ಕೊಂಡಿದ್ಲು ಮುಡಿ ಕೊಡಬೇಕು ಅಂತ. ನನಗೆ ಯಾವತ್ತೂ ನಾನು ಮುಡಿ ಕೊಟ್ಟೇ ಇಲ್ಲ. ನನಗೂ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರ್ಬೋದು, ಆದ್ರೆ ಈಗ ಯಾವುದೋ ಒಂದು ಅರ್ಕೆ ಹೊತ್ಕೊಂಡ್ಬಿಟ್ಟಿದ್ರು. ಸರಿ, ಮುಡಿ ಕೊಡೋಣ ಅಂತ ಒಂದು ಯೋಚನೆ ಇತ್ತು. ಆ ಟೈಮಲ್ಲಿ ಈ ಸಿನಿಮಾನೂ ಬಂತು. ಸೊ ಈ ಸಿನಿಮಾಗೆ ಆ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಸೂಟ್ ಆಯ್ತು. ನಾನು ಸಿನಿಮಾ ಮಾಡಕ್ ಮುಂಚೆ ಹೇಳಿದೆ, ಸರ್ ಕೂದಲು ಕಟ್ ಮಾಡಕ್ಕೆ ನಾವು ಮಾಡಕ್ಕಾಗಲ್ಲ, ಮುಡಿಗೋಸ್ಕರ ಬಿಟ್ಟಿದ್ದು ಫಸ್ಟ್. ಓಕೆ. ಆಮೇಲೆ ಅದೇ ತರ ಈ ಸಿನಿಮಾನು ಬಂತು, ಸಿನಿಮಾನು ಮಾಡ್ದಂಗಾಯ್ತು. ಈಗ ನನ್ನ ಪ್ರಾಬ್ಲಮ್ ಏನು ಅಂದ್ರೆ, ಈ ಭಾಗ 2 ಅಂತ ಮಾಡ್ತಾ ಇರೋದ್ರಿಂದ ಅದು ಮಾಡೋರ್ಗು ಇದನ್ನ ಕಟ್ ಮಾಡಕ್ಕಾಗಲ್ಲ. ಭಾಗ 2 ಶೂಟಿಂಗ್ ಆಯ್ತಾ? ಶೂಟಿಂಗ್ ಎಲ್ಲ 50% ಆಗೋಗಿದೆ. ಓಕೆ. ಭಾಗ 2 50% ಶೂಟಿಂಗ್ ಆಗೋಗಿದೆ. ಓಕೆ. ಇನ್ನೊಂದು 50% ಶೂಟ್ ಮಾಡ್ಬೇಕು. 50%. ಹೌದು. ಓಕೆ. ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಒಂದು 25-30 ವರ್ಷ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಮೇಕಪ್ ಹಾಕಿ ಕ್ಯಾಮ್ರಾ ಲೈಟ್ಸ್ ಮುಂದೆ ನಿಂತಾಗ ಏನ್ ಅನ್ನಿಸ್ತು ಸರ್? ಅಲ್ಲ, ಅದನ್ನೇ ನಾನೆಲ್ಲೋ ಮಾತಾಡ್ತಾ ಇದ್ದೆ. ಫಸ್ಟ್ ಶಾರ್ಟ್ ಅಲ್ಲೇ ಮೇಕಪ್ ಹಾಕಿದೀನಿ. ಯಾವುದೋ ಒಂದು ಶಾರ್ಟು ಪದ್ಮಾ ವಸಂತಿ ಅವರಿದ್ದಾರೆ, ನಮ್ಮ ಸಂಗೀತ ಅವ್ರು ಗೊತ್ತು, ನಮ್ಮ ಕಲಾವಿದರು. ಹೌದು, ಗುಬ್ಬಿ ವೀರಣ್ಣವ್ರ ಮೊಮ್ಮಗಳು. ಅವರು ಒಂದು ಮನೆಯಲ್ಲಿ ಒಂದು ಊಟ ಮಾಡೋ ಅಂತ. ನನಗೆ ನಿಜವಾಗ್ಲೂ ಫಸ್ಟ್ ಶಾರ್ಟಲ್ಲೇ ಓಕೆ ಆಗ್ಬಿಟ್ಟೈತೆ. ನನಗೆ ಏನು ಅನಿಸ್ತಾನೆ ಇಲ್ಲ. ಈ ಕ್ಯಾಮ್ರಾ ಮುಂದೆ ಮಾಡ್ತಾ ಇದ್ದೀನಿ, 25 ಇಯರ್ಸ್ ಆದ್ಮೇಲೆ ಎಂಥವ್ರಿಗೂ ಒಂದು ಭಯ ಇರುತ್ತೆ. ನನಗೇನು ಅನಿಸ್ಲೇ ಇಲ್ಲ. ಅದು ಯಾವ ಥರ ಆ ದೇವ್ರ ಕೃಪೆ ಅಷ್ಟೇ, ಏನಿಲ್ಲ. ಚಾಮುಂಡಿ ತಾಯಿ ಕೃಪೆ. ಬಟ್ ಈ ಬೆಟ್ಟ ಸರ್, ಇದು ಹತ್ಬೇಕಾದ್ರೆ ಕೆಲವರು ನನ್ನ ಮೈಸೂರು ಸ್ನೇಹಿತರು ಹೇಳ್ತಿದ್ರು, ಇದು ಹತ್ಬಿಟ್ರೆ ತಿರುಪತಿ ಬೆಟ್ಟ ಈಸಿಯಾಗಿ ಹತ್ಬೋದು ಅಂತ. ಇಲ್ಲ, ಏನಂದ್ರೆ ನಿಮ್ಗೆ 1,000 ಮೆಟ್ಲು ಅಷ್ಟೇ ಸರ್. ಅಂದ್ರೆ ನಾವು ಒಂದ್ಸತಿ ತಿರುಪತಿ ಬೆಟ್ಟ ಹತ್ತಿದ್ದು, ಅಲ್ಲಿ ಏನಾಗುತ್ತೆ ಅಂತ, ತಿರುಪತಿದು 15 ಕಿಲೋಮೀಟರ್ ಇದೆ ಒಟ್ಟು. ಇದೆಷ್ಟು ಕಿಲೋಮೀಟರ್ ಸರ್? ಇದು ನಿಮ್ಗೆ ಒಂದು 3 ಕಿಲೋಮೀಟರ್ ಆಗಲ್ಲ. ಓಕೆ. ಓಕೆ. ಈಗ ಬೆಟ್ಟ ಇರೋದ್ರಿಂದ ನಿಮ್ಗೆ ಅನ್ಸುತ್ತೆ ಇದು 3 ಕಿಲೋಮೀಟರ್ ಮಾತ್ರ. ತಿರುಪತಿಲಿ ಏನಂದ್ರೆ ಮೊದಲು ಒಂದು 5-6 ಕಿಲೋಮೀಟರ್ ಇದೇ ತರ ಇದೆ, ಫುಲ್ ಸ್ಟೀಪ್ ಇದೆ. ಓಕೆ. 6 ಕಿಲೋಮೀಟರ್ ಅಲ್ಲಿ ಗಾಳಿ ಆಂಜನೇಯ ಅಂತ ಸಿಗುತ್ತೆ ನಿಮ್ಗೆ ಅಲ್ಲಿ. ಅದಾದ್ಮೇಲೆ ನಿಮ್ಗೆ ಆರಾಮಾಗಿ ರೋಡಲ್ಲಿ ಒಂದಷ್ಟು ಒಂದು 7-8 ಕಿಲೋಮೀಟರ್ ರೋಡಲ್ಲಿ ನಡಿಬೇಕು. ಹೌದು. ಚಾಮುಂಡಿ ಬೆಟ್ಟ ಅಂದ್ರೆ ಸರ್, ನಮ್ಮ ಅಪ್ಪು ಸರ್ ನೆನಪ ಬರ್ತಾರೆ. ಹೌದು, ಅವರು 10 ಇಳಿಯೋರಂತೆ. ಪ್ರತಿ ಸತಿ ಅವ್ರು ಮೈಸೂರು ಬಂದಾಗ ಈ ಬೆಟ್ಟ ಹತ್ತುತ್ತಾ ಇದ್ರು. ಅವರು ಏನು ಅಂದ್ರೆ ಅಷ್ಟು ಆರೋಗ್ಯವಾಗಿದ್ರು. ಆದ್ರೆ ಒಂದೇನು ಅಂದ್ರೆ,
ಇಡೀ ಜೀವನದಲ್ಲಿ ಒಬ್ಬ ಮನುಷ್ಯ ಏನು ಸಾಧನೆ ಮಾಡಬೇಕು, ಈ ಸಣ್ಣ ವಯಸ್ಸಲ್ಲಿ ಅವರು ಸಾಧನೆ ಮಾಡಿ ಹೌದು ಇನ್ನೂ ಒಂದು 5-6 ಜನ್ಮಕ್ಕಾಗಂತಷ್ಟು ಒಂದು ಕಾರ್ಯಗಳನ್ನ ಮಾಡಿ ಹೋಗಿದ್ದಾರೆ ಅಂತ ನಾವು ಹೇಳ್ಬೋದು. ಆಮೇಲೆ ಅಶ್ವಿನಿ ಮೇಡಮ್ ಅವರು ಅಷ್ಟೇ ಸರ್, ನೋಡಿ ಆ ಸ್ಥಾನನ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಅಶ್ವಿನಿ ಅವ್ರು ಮಾತ್ರ ತುಂಬಾ ಸ್ಟ್ರಾಂಗ್ ಲೇಡಿ. ಅವ್ರ ಜೀವನದಲ್ಲಿ ಪಾಪ ಅವನು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ನಮ್ಮ ಪುನೀತ್. ಆದ್ರೆ ಈ ಸಡನ್ ಆಗಿ ಅವರು ಹೋಗಿರೋದು ಎಲ್ಲರಿಗೂ ದುಃಖ. ಕರೆಕ್ಟ್, ತುಂಬಾ ದುಃಖ ಆಗುತ್ತೆ. ಆ ಪಾಪ ನಮ್ಮ ಅಶ್ವಿನಿ ಅವರು ಮತ್ತು ಅವ್ರ ಮಕ್ಕಳು ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತಿರೋದು ಅನ್ನೋದೇ ನಮಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಹ್ಯಾಟ್ಸ್ ಆಫ್ ಅದು. ಹೌದು ಸ್ನೇಹಿತರೆ, ಇವರು ಡೈಲಿ ಬೆಟ್ಟ ಹತ್ತೋರು. ಅಪ್ಪು ಸರ್ ಬಗ್ಗೆ ನಾವು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅವರು ಇವಾಗ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ ಪವರ್ ಸ್ಟಾರ್ ಜೊತೆ ಆಗಿದ್ದು. ಹೇಳಿ ಸರ್, ಹೇಳಿ ಹಾಗೆ ಇಟ್ಕೊಂಡು. ಅದೇ ನಾವು ಮಾಮೂಲಿ ಇಲ್ಲಿ ಚಾಮುಂಡಿ ಪಾದ ಹತ್ತಕ್ಕೆ ಬರ್ತಾ ಇದ್ದು. ಅವಾಗ ಯುವರತ್ನ ಶೂಟಿಂಗ್ ನಡೀತಾ ಇತ್ತು. ಆ ಟೈಮಲ್ಲಿ ಪುನೀತ್ ಸರ್ ಡೈಲಿ ಬೆಳಿಗ್ಗೆ 7:30 6:30 ಈ ಥರ ಬರೋರು. ನಾವು ನೋಡ್ಕೊಂಡು ಮಾಡ್ತಿದ್ವು. ಅವ್ರು ನಾನ್ ಸ್ಟಾಪ್ ಅವ್ರ ಸ್ಪೀಡ್ಗೆ ಸ್ಪೀಡ್ಗೆಲ್ಲ ನಾವು ಹತ್ತಕ್ಕೂ ಆಗಲ್ಲ, ಅಷ್ಟು ಸ್ಟ್ಯಾಮಿನಾ ನಮಗೆ ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ಅಷ್ಟು ಚೆನ್ನಾಗಿ ಮತ್ತೆ ಅಲ್ಲಿ ಪದಗಳನ್ನೆಲ್ಲ ಆಡೋರು. ಅವ್ರಿಗೆಲ್ಲ ಪಾಪ ದಾನ ಧರ್ಮ ಮಾಡ್ಕೊಂಡು ಅವರು ಎಲ್ರಿಗೂ ಇದು ಮಾಡ್ಕೊಂಡು ಹೋಗ್ತಿದ್ರು. ಅದೊಂದು ವಿಚಾರ ನೆನಪು ಬರುತ್ತೆ. ಅದೇ ನೀವು ಮಾತಾಡ್ಬೇಕಾದ್ರೆ ನನಗೆ ಈ ಟೈಮ್ ನೆನಪಾಯ್ತು, ಅದಕ್ಕೋಸ್ಕರ 2 ವಿಷಯ ಹೇಳಿದೆ ಅಷ್ಟೇ ಸರ್. ಮನೋಹರ್ ಅಂತ. ಸರ್, ಏನು ನೀವು ಮೇಡಮ್ ಅಲ್ಲಿ ಹತ್ತುತ್ತಿರ್ತೀರಾ ಸರ್ ಬೆಟ್ಟ? ಹೌದು, ನಾನು ಹೇಳಿದ್ನಲ್ಲ, ವರ್ಷಕ್ಕೆ 2 ಸತಿಯಿಂದ 100%. ಓಕೆ, ನಾವು ಒಂದು ಆಷಾಢದಲ್ಲಿ ಹತ್ತಿರ್ತೀವಿ. ಓಕೆ, ಮಧ್ಯದಲ್ಲಿ ಇನ್ಯಾವಾಗ ಒಂದು ಟೈಮ್ ಸಿಕ್ಕಿದಾಗ ನಾನು ಮೇಡಮ್ ಇಬ್ರು, ಅದು ಫಾರ್ಮಲ್ ವೇರ್ ಇದೇ ತರ ನಾವು ಪಂಚಲ್ಲಿ ಇರಬೇಕು, ಅವ್ರು ಸೀರೆಯಲ್ಲಿ ಹತ್ತುತ್ತೀವಿ. ಏನಂದ್ರೆ ಮೇಡಮ್ ಬೈತಾ ಇರ್ತಾರೆ, ಹತ್ಬೇಕಾದ್ರೆ ಜೊತೆಲಿ ಹತ್ತಲ್ಲ, ಫಾಸ್ಟ್ ಮುಂದೆ ಹೋಗಿ ಕಾಯ್ತಾ ಇರ್ತೀನಿ. ಸೊ ಅವ್ರು ಯಾವಾಗಲೂ ಬೈತಾರೆ, ನಮ್ ಜೊತೆ ಯಾಕೆ ಬರ್ತೀರಾ, ನೀವು ಒಬ್ಬರೇ ಓಡಾಡ್ಕೊಳ್ಳಿ ಅಂತ. ಓಕೆ, ಇದು ಸ್ಟೀಪ್ ಇನ್ನು ಎಷ್ಟು ದೂರ ಬಂದಿದ್ದೀವಿ ಸರ್? ಸರ್, ಈ ಒಂದು ಹೆಚ್ಚು ಕಮ್ಮಿ ಒಂದು 25% ಕವರ್ ಆಗಿದೆ. ಓಕೆ, ಹತ್ತೋಣ. ಸರ್ ನಮಸ್ಕಾರ, ಖುಷಿ ಆಗುತ್ತೆ ನೀವು ವಾಕ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ. ನೋಡಿ ಎಂತ ಹಿರಿಯರು ಇಲ್ಲಿ 77 ಇಯರ್ಸ್ ಎಷ್ಟು ಚೆನ್ನಾಗಿ ಹತ್ತಿ ಮಾಡ್ತಾರೆ. ಯು ಆರ್ ಇನ್ಸ್ಪಿರೇಷನ್ ಸರ್. ಇಲ್ಲ, ವಾರಕ್ಕೊಂದ್ಸರ್ತಿ ನಾವು ಸಂಡೇ ಬರ್ತೇವೆ. ಮಧ್ಯೆ ಒಂದು ಸ್ಕಿಪ್ ಆಗಿತ್ತು. ವೆರಿ ಗುಡ್ ಗುಡ್ ನೇಮ್ ಸರ್. ಗುಡ್ NS ಪ್ರಭು ಅಂತ. ನೈಸ್ ಮೀಟಿಂಗ್ ಯು ಸರ್. ಅಲ್ಲ, ಈ ಹವಾ ವಾತಾವರಣದಲ್ಲಿ ಇನ್ನೇನ್ ಬೇಕು ಸರ್ ನಮಗೆ? ಹೌದು, ವಾರಕ್ಕೊಂದ್ಸರ್ತಿ ಫುಲ್ ಎಕ್ಸರ್ಸೈಸ್ ಆಗ್ತದೆ. ಹೌದು. ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಹ್ಯಾಪಿ ಯುಗಾದಿ. ಅಲ್ಲ, ಅವ್ರು ಹೇಳ್ದಂಗೆ ನಿಜ, ನಾವು ಜಿಮ್ 3 ದಿನ 4 ದಿನ ಒಟ್ಟಿಗೆ ಮಾಡೋದು ಒಂದೇ. ಹೌದು, ವಾರದಲ್ಲಿ ಒಂದ್ಸತಿ ಬೆಟ್ಟ ಹತ್ತೋದು ಒಂದೇ. ಈಗಲೂ ಎಷ್ಟೋ ಜನ ಈ ಭಾನುವಾರ ಬಂದ್ರೆ ಈ ಬೆಟ್ಟ ಹತ್ತೋದು ಹವ್ಯಾಸ ಮಾಡ್ಕೊಂಡಿದೆ, ವಾರದಲ್ಲಿ ಒಂದ್ಸತಿ. ನೀವು ಹೇಳ್ದಂಗೆ ನೋಡಿ, ಈಗ ತಾನು ಹೆಣ್ಮಗಳು ಮೆಟ್ಲ ಹತ್ಕೊಂಡೇ ಹೋದ್ರು ಸರ್. ನೋಡಿ, ಈಗ ನಮ್ಮ ಈ ಆಷಾಢದಲ್ಲಂತ 1 ತಿಂಗಳು ಇಲ್ಲಿ ನಿಮ್ಗೆ ಕಾಲಕ್ಕೆ ಜಾಗ ಇರಲ್ಲ. ಅಷ್ಟು ಹೆಣ್ಣು ಮಕ್ಕಳು ಪ್ರತಿ ಒಂದು ಮೆಟ್ಲಿಗೂ ಅರ್ಶಿನ ಕುಂಕುಮ ಹಾಕೊಂಡು ಹೂ ಹಾಕೊಂಡು ಹೋಗ್ತಾರೆ. ಅದು ಯಾವ ತರ ಮಾಡ್ತಾರೆ ಅಂತ ಆ ದೇವಿಗೆ ಗೊತ್ತು. ತುಂಬಾ ಕಷ್ಟ. ನೀವು ಹತ್ತದೇ ಕಷ್ಟ ಆದ್ಮೇಲೆ ಬೊಗ್ಗಿ ಒಂದೊಂದು ಅರ್ಶಿನ ಕುಂಕುಮ ಹಾಕೊಂಡು ಹೋಗೋದು ಏನು ತಮಾಷೆ ಅಂತ ವಿಚಾರ ಅಲ್ಲ. ನಮಗೆ ಏನಂತಂದ್ರೆ, ನಾವು ಜನರಲಿ ಈ ವರ್ಕೌಟ್ ಸ್ವಲ್ಪ ನಮ್ಮ ತಕ್ಕಾಗಿ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋ ಪ್ರಯತ್ನ ಪಡ್ತೀವಿ. ಮೊನ್ನೆ ಏನಾಯ್ತು ಸರ್, ಮನೆ ಹತ್ರ ಸೈಕ್ಲಿಂಗ್ ಮಾಡ್ತಾ ಇದ್ದೆ. ಓಕೆ, ಇಲ್ಲಿ ನೋಡಿ ಬಿದ್ದುಬಿಟ್ಟು ಏಟಾಗ್ಬಿಟ್ಟಿದೆ. ಅಂದ್ರೆ ಯಾರೋ ಮನೆ ಕನ್ಸ್ಟ್ರಕ್ಷನ್ ಮರಳಾಕ್ಬಿಟ್ಟಿದ್ರು, ಬ್ರೇಕ್ ಹಿಡಿದಿದ್ದಕ್ಕೆ ಅದು ಬಿದ್ದಿರೋ ಇಂಪ್ಯಾಕ್ಟ್ ಸ್ವಲ್ಪ ಬೆನ್ನು, ಕಾಲು ಪೇಯ್ನು, ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಅನಿಸ್ತಾ ಇದೆ. ಬಟ್ ದಟ್ಸ್ ಓಕೆ, ದೇವರ ಶಕ್ತಿ ಕೊಡ್ತಾಳೆ. ಅವ್ನು ಕೊಡ್ತಾಳೆ, ಎಲ್ಲರಿಗೂ ಕೊಡ್ತಾಳೆ ದೇವಿ. ನೋಡಿ, ಇಲ್ಲಿವರೆಗೆ ನಾವು ಬಂದ್ವಲ್ಲ, ಇದು ಹೈಯೆಸ್ಟ್ ಅಂತ ಹೇಳ್ಬೋದು ಈ ಒಂದು ನಮ್ಮ ಬೆಟ್ಟಕ್ಕೆ. ಇದೇ ಹೈಯೆಸ್ಟ್. ಅದ್ ಬಿಟ್ರೆ ಇದೆಲ್ಲ ಒಂದ್ ಸ್ವಲ್ಪ ನಾರ್ಮಲ್. ಈಗ ನಂದಿ ಹತ್ರ ಒಂದು ಸ್ಟೀಪ್ ಸಿಗುತ್ತೆ. ಅದಾದ್ಮೇಲೆ ಆರಾಮಾಗಿ ಹತ್ಕೊಂಡು ಹೋಗ್ಬಿಡು. ನಂದಿವರೆಗೂ ಎಷ್ಟು ಬೆಟ್ಟ ಸರ್? 700 ಮೆಟ್ಲಾಗುತ್ತೆ. 700 ಮೆಟ್ಲು. 700 ಅಲ್ಲ, ಆ ಕಡೆಯಿಂದ 300 ಮೆಟ್ಲು. ನಮಗೆ ರೋಡ್ ಸಿಗುತ್ತಾ? ರೋಡ್ ಮಧ್ಯದಲ್ಲಿ ಸಿಗುತ್ತೆ ಅಷ್ಟೇ, ಮೆಟ್ಲಿದೆ. ಕಂಪ್ಲೀಟ್ ಮೆಟ್ಲೆ, ರೋಡ್ ಅಂತ ಸಿಗಲ್ಲ, ಒಂದು ಕ್ರಾಸಿಂಗ್ ಸಿಗುತ್ತೆ ಅಷ್ಟೇ. ಇವಾಗ ತಿರುಪತಿನಲ್ಲಿ ನಮ್ಗೆ ರೋಡ್ ಸಿಗುತ್ತಲ್ಲ ಮಧ್ಯದಲ್ಲಿ, ಆ ತರ ಇಲ್ಲ. ಇದು ಕಂಪ್ಲೀಟ್ ಮೆಟ್ಲೆ ಇದೆ. ನೀವು ಇವಾಗ ಹೇಳ್ತಿದ್ರಿ ಸರ್, ಇದೇ ಸ್ಲೋಯೆಸ್ಟ್ ನೀವು? ಹೌದು. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನಾವೆಲ್ಲ ಅವಾಗ ಬರ್ತಿದ್ವಿ 18 ಮಿನಿಟ್ಸ್ ಹೊಟ್ಟೋಗ್ಬಿಡ್ತಾ ಇದ್ವಿ. ಅದು ಯಾವ ಥರ ಹೋಗ್ತಿದ್ವಿ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಬರ್ಬೇಕಾರಂತೂ ಓಡ್ ಬರೋದೆ, ಏನು ನಡ್ಕೊಂಬರೋಂಥದ್ದೇನು ಇಲ್ಲ, ಓಡ್ ಬರೋದೆ.
ಬಟ್ ನನಗೆ ಇಳಿಬೇಕಾದ್ರೆ ಕಷ್ಟ ಅಂತಾರೆ ಸರ್ ಹತ್ತೋದಕ್ಕಿಂತ. ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಏನಾಗುತ್ತೆ ಅಂದ್ರೆ ಮೋಷನ್ ಫಾಸ್ಟ್ ಇರುತ್ತೆ. ನೀವು ಸ್ಲೋಗಿ ಇಳಿದಾಗ ನಿಮಗೆ ಕಾಲು ಕೈಯೆಲ್ಲ ನೋವು ಬರುತ್ತೆ. ಒಂದು ಸ್ವಲ್ಪ ಫಾಸ್ಟ್ ಬಂದ್ರೆ ನಿಮಗೆ ಆ ತರ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಸ್ಲಿಪ್ ಕೀಪ್ ಒಂದು ಏನಂದ್ರೆ ಈ ಮಳೆ ಟೈಮಲ್ಲಿ ಹುಷಾರಾಗಿರುವ, ಅದಕ್ಕೆ ಈಗ ನೋಡಿ ಅಭ್ಯಾಸ ಇರಬೇಕು. ಈ ನಮ್ಗೇನಂತ ಡೈಲಿ ಹತ್ತಿ ಇಳಿದು ಯಾವ ಮೆಟ್ಲು ಹೆಂಗಿರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಮೊದಲೆಲ್ಲ ಅಭ್ಯಾಸ ಇರೋದ್ರಿಂದ ಈಸಿಯಾಗಿ ಬಂದ್ಬಿಡ್ಬೋದು. ನೀವು ಹೇಳಿ ಹೊಸಬ್ರು ಬಂದು ಓಡ್ತಾರೆ ಅಂದ್ರೆ ಬಾರಿ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಮೆಟ್ಲು ಒಂದು ಯೂನಿಫಾರ್ಮ್ ಸೈಜ್ ಇಲ್ಲ, ಒಂದೊಂದು ಮೆಟ್ಲು ಒಂದೊಂದು ಸಣ್ಣ ಇರುತ್ತೆ, ಒಂದು ದಪ್ಪ ಇರುತ್ತೆ. ಸೊ ಹುಷಾರಾಗಿ ಬರ್ಬೇಕಾಗತ್ತೆ. ಬಟ್ ಸಾರಿ, ನಮ್ಮಿಂದ ಪಾಪ ನಿಮ್ಗೂ ಮೆಟ್ಲತ್ತದ ಲೇಟ್ ಆಗ್ತಾ ಇದೆ. ಇಲ್ಲ ತೊಂದ್ರೆ ಇಲ್ಲ. ಅಯ್ಯೋ, ನಮ್ಮ ಕ್ಯಾಮ್ರಾಮನ್ ಕಾಂತರಾಜ್ ಅವ್ರಿಗೆ ಪಾಪ ಕೈ ಕಾಲೆಲ್ಲ ಶೇಕ್ ಆಗ್ತಿದೆ. ನನಗೂ ಸುಸ್ತಾಗ್ತಿದೆ, ಇಲ್ಲ ಅಂತ ಹೇಳ್ತಾರೆ. ಬಟ್ ಐಮ್ ಓಕೆ, ಮ್ಯಾನೇಜಬಲ್. ಇವಾಗ ಪ್ರಚಾರ ಅನ್ನೋದು ಸಿನಿಮಾಗೆ ಸರ್ ನಾವು ಹೋರ್ಡಿಂಗ್ಗಳಾಗ್ತೀವಿ, ಯೂಟ್ಯೂಬಲ್ಲಿ ಮಾತಾಡ್ತೀವಿ, ಟಿವಿಲಿ ಮಾತಾಡ್ತೀವಿ, ಪೇಪರ್ಲಿ ಹಾಕ್ತಿವಿ. ಈ ಫ್ಲೋಟಿಂಗ್ ಪಬ್ಲಿಸಿಟಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಕಾಮನ್ ಆಡಿಯನ್ಸ್ಗೆ. ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಅಂತ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಜನಕ್ಕೆ ಫಸ್ಟ್ ಸಿನಿಮಾ ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬೇಕು. ಹೌದು ನಿಮ್ದು ತುಂಬಾ ಮ್ಯೂಸಿಕಲ್ ಆಗಿದೆ ಸರ್ ಟೈಟ್ಲ್ ಇದು. ಹೌದು ನಿಂಬಿಯ ಬನದ ಏನು ಇದು ಫೋಕ್ ಬೇಸ್. ಹೌದು, ಈ ಗ್ರಾಮೀಣ ಸೊಗಡು ನಿಂಬಿಯ ಬನದ ಮ್ಯಾಗೆ ಅಂತ ಒಂದು ಏನಂದ್ರೆ, ಇದು ನಮ್ಮ ಸಿನಿಮಾ ತುಂಬಾ ಅಂತ ಮಾತಾಡ್ಬೇಕು ಅಂದ್ರೆ ತಾಯಿ ಮಗನ ಒಂದು ಸೆಂಟಿಮೆಂಟ್ ಬರುತ್ತೆ. ಓಕೆ, ಹೇಗೆ ಜೋಗಿಲಿ ನಾವು ಶಿವಣ್ಣವ್ರು ಮಾಡಿದ್ರು, ಅದೇ ಒಂದು ತಾಯಿ ಸೆಂಟಿಮೆಂಟು ನಮ್ಗೇನಂತೂ ಶನು ಈ ಸಿನಿಮಾದಲ್ಲಿ ಮಾಡಿದ್ದಾನೆ. ಅವ್ರ ತಾಯಿ ಜೊತೆ ಹೆಂಗಿದ್ದಾನೆ ಅದೇ ತರ ಈ ಫೀಲ್ ಬಂದ್ಬಿಟ್ಟಿದೆ ಸಿನಿಮಾದಲ್ಲಿ. ಸೇಮ್ ಹೆಂಗ್ ಮಾಡಿದ್ದಾರೆ ಸರ್ ಶನು? ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಕ್ಚುಲಿ ಫಸ್ಟ್ ಫಿಲಮ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆ ಸಂಗೀತ ಅವರು ಅಷ್ಟೇ, ನಮ್ಮ ಗುಬ್ಬಿ ವೀರಣ್ಣನ ಮೊಮ್ಮಗಳು, ಫಸ್ಟ್ ಕ್ಲಾಸ್ ಮಾಡಿದ್ದಾರೆ. ಅಂಡ್ ನನಗೆ ನಿಮ್ದು ಕಳಿಸಿದ್ರಲ್ಲ ಟೀಸರು, ಟ್ರೈಲರು, ಅದನ್ನೆಲ್ಲ ನೋಡಿದಾಗ ಕ್ಯಾಮ್ರಾ ವರ್ಕ್ ಮೈಂಡ್ ಬ್ಲೋಯಿಂಗ್ ಸರ್. ಹೌದು, ಅಂಡ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೌದು 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 ಡೈರೆಕ್ಟರ್ ಹೆಸರು ಸರ್ ಅವರು ಅಶೋಕ್ ಅಡ್ಬಾ ಅಂತ. ಫಸ್ಟ್ ಫಿಲ್ಮ್ ಇಲ್ಲ, ಇದು 5ನೇ ಸಿನಿಮಾ ಅವ್ರದ್ದು. ಬಟ್ ತುಂಬಾ ಚೆನ್ನಾಗಿ ಹೌದು 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 ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಈ ತರ ಬರುತ್ತೆ ಅಂತ ನಾವು ಊಹೆ ಮಾಡ್ಕೊಂಡಿರಲಿಲ್ಲ. ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಸರ್? ನಾವು ಚಿಕ್ಕಮಂಗ್ಳೂರಲ್ಲಿ ಆ ಒಂದು ಮಲ್ನಾಡು ಒಂದು ಇದರಲ್ಲಿ ಪ್ರದೇಶದಲ್ಲೇ ಮಾಡ್ಬೇಕಾಗಿದ್ದರಿಂದ ಚಿಕ್ಕಮಂಗ್ಳೂರಲ್ಲಿ ನಾವು ಆದಷ್ಟು ಒಂದು 70% ಚಿಕ್ಕಮಂಗ್ಳೂರಲ್ಲೇ ಮಾಡಿದ್ವಿ. ಅಲ್ಲಿ ನಮ್ಮ ಬಾಗಮನೆ ಅಂತ, ನಮ್ಮ ಬಾಗಮನೆ ನಮ್ಮ ಅಶ್ವಿನಿ ಅವರ ಹೌದೌದು ಅವ್ರ ಮನೇಲಿ ಆದಷ್ಟು ಶೂಟಿಂಗ್ ಮಾಡಿದ್ದೀವಿ. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಸರ್? ಸರ್ ನಾವು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು 30ರಿಂದ 35 ದಿನ ಆ ಚಿಕ್ಕಮಂಗ್ಳೂರು ಒಂದು, ಯಾಕಂದ್ರೆ ನನ್ನ ಪೋರ್ಷನ್ ಎಲ್ಲ ಚಿಕ್ಕಮಂಗ್ಳೂರಲ್ಲೇ ಬರುತ್ತೆ. ನಿಮ್ದು ಪಾರ್ಟ್ 2 ನಲ್ಲೂ ಕಂಟಿನ್ಯೂ ಆಗುತ್ತೆ? ಹೌದು ಹೌದು ಹೌದು, ಪಾರ್ಟ್ 2 ಅಲ್ಲೂ ಕಂಟಿನ್ಯೂ ಆಗುತ್ತೆ. ಅದು ಇನ್ನೂ ಹೆಂಗರ್ ಗೆಟಪ್ಗೆ ಹೋಗ್ಬಿಡುತ್ತೆ. ಇದೇ ಗೆಟಪ್ ಇನ್ನೂ ಏನೋ ಬೇರೆ ಆಗುತ್ತೆ? ಇನ್ನೂ ಹೆಂಗರ್ಗೆ ಹೋಗ್ಬಿಡುತ್ತೆ. ಇದು ಕಟ್ ಇದೊಂದು ಸ್ವಲ್ಪ ಕಟ್ ಆಗಿ ಇನ್ನೂ ಹೆಂಗರ್ ಇದು ಕೊಟ್ಟು ಹೋಗುತ್ತೆ. ಸರ್ ನಮಸ್ಕಾರ. ಆರಾಮ್ ಸರ್, ನೀವಾಗಿದ್ದೀರಾ? ಅಯ್ಯೋ ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್ ಹೊಸ ಪಿಕ್ಚರ್ ಬರ್ತಾ ಇದೆ, ನಿಂಬಿಯ ಬನದ ಮ್ಯಾಗೆ ಅಂತ. ನೋಡಿ ನಿಮ್ಮವ್ರ ಸಪೋರ್ಟ್ ಇರಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು ಸರ್. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಗರಿ ಸರಿ ಸಾ 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 ಮದರಿ ಸರಿ ರಿ 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 ಮ ಗರಿ ಗ ಗ